ಬರೀ ಸುಖಾನೇ ಅನುಭವಿಸಿರೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ, ಬರೀ ಕಷ್ಟಾನೇ ಅನುಭವಿಸಿರೋ ವ್ಯಕ್ತಿ ಕೂಡ ಈ ಪ್ರಪಂಚದಲ್ಲಿ ಇಲ್ಲ. ಕಷ್ಟ ಸುಖ ಅವರವರ ಬಯಕೆಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎಲ್ರದ್ದು ಒಂದೇ ತರ ಕಷ್ಟ ಇರೋದಿಲ್ಲ, ಒಂದೇ ತರ ಸುಖ ಕೂಡ ಇರೋದಿಲ್ಲ. ಅವರವರ ಬಯಕೆ ಅವರವರ ಆಸೆಗಳ ಪ್ರಕಾರ ಇರ್ತವೆ. ಆದ್ರೂ ನಾವು ಈ ಎರಡನ್ನೂ ತಗೊಳಕ್ಕೆ ರೆಡಿ ಆಗಿರ್ಬೇಕು. ನೋಡಿ, ನಾವು ಅನ್ಕೊಂತೀವಿ ಕಷ್ಟ ಬಂದ್ರೆ ಕೆಟ್ಟದ್ದು ಅಂತ, ಸುಖ ಬಂದ್ರೆ ಒಳ್ಳೇದು, ಯಾಕಂದ್ರೆ ಅದನ್ನ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿ. ಕಷ್ಟ ಸುಖ ಎರಡನ್ನೂ ದೇವರೇ ಕೊಡೋದು. ಯಾಕೆಂದ್ರೆ ನೋಡಿ, ಇವತ್ತು ನಾವು ಕಷ್ಟ ಅನುಭವಿಸಿದ್ರೆ ಮಾತ್ರ ನಮಗೆ ನಾಳೆ ಸುಖದ ಅನುಭವ ಆಗೋದು. ಬರೀ ಸುಖನೇ ಇದ್ರೆ ಅದು ಸುಖ ಅಂತಾನೂ ನಮಗೆ ಅನ್ನಿಸ್ತಾ ಇರ್ಲಿಲ್ಲ. ಹಾಗಾಗಿ ಸುಖದ ಅನುಭವ ಆಗ್ಬೇಕು ಅಂದ್ರೆ ಮೊದಲು ನಮಗೆ ಕಷ್ಟದ ಅನುಭವ ಆಗಬೇಕು. ಕಷ್ಟದ ಅನುಭವ ಆಗ್ಬೇಕು ಅಂದ್ರೆ ಮೊದಲು ನಮಗೆ ಸುಖದ ಅನುಭವ ಆಗ್ಬೇಕು. ಹಾಗಾಗಿ ಎರಡು ಬೇಕೇ ಬೇಕು. ನಾವು ಯಾವಾಗ್ಲೂ ನಮ್ಗೆ ಕಷ್ಟ ಬೇಡ ಅಂತ ಒಂದು ಮೈಂಡ್ ಸೆಟ್ ನಾವು ಯಾವತ್ತಿಗೂ ಇಟ್ಕೋಬಾರ್ದು. ಆ ತರ ಇಟ್ಕೊಂಡ್ವಿ ಅಂದ್ರೆ ನಾವು ಕಳೆಯೋ ಪ್ರತಿ ಒಂದು ದಿನಾನೂ ನಮ್ಗೆ ಕಷ್ಟನೇ ಅನ್ಸುತ್ತೆ. ನಮ್ಮ ಜೀವನದ ಮೇಲೆ ನಮ್ಗೆ ಹೋಪೇ ಹೋಗ್ಬಿಡುತ್ತೆ. ನಾವು ಆಸೆನೇ ಕಳ್ಕೊಂಡ್ಬಿಡ್ತೀವಿ ಜೀವನದ ಮೇಲೆ. ಅಯ್ಯೋ, ನಮಗೇನು ದೇವ್ರು ಕೊಟ್ಟಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಇವತ್ತು ಕಷ್ಟ ಇದೆ ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಮಗೆ ಸುಖ ಬಂದೇ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಉತ್ಸಾಹವನ್ನ ಮಾತ್ರ ಕಳ್ಕೋಬಾರ್ದು. ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಷ್ಟೇ. ಕಷ್ಟ ಸುಖ ಜೀವನ ಇವನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ನಮಗೆ ಆಟೋಮೆಟಿಕ್ ಆಗಿ ಎಲ್ಲವೂ ನಮಗೆ ಹಗುರ ಆಗುತ್ತೆ. ಕಷ್ಟ ಬಂದಾಗೆ ಕುಗ್ಗಬಾರ್ದು, ಸುಖ ಬಂದಾಗೆ ಹಿಗ್ಗಬಾರ್ದು, ಅಂದ್ರೆ ದುರಂಕಾರ ಬರಬಾರ್ದು. ಇವು ಎರಡನ್ನೂ ಸಮನಾಗಿ ತಗೊಂಡು ಯಾವಾಗ್ಲೂ ಮಾನವೀಯತೆಯಿಂದ ನಾವು ಇದ್ರೆ ನಮ್ಮನ್ನು ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ನಾವು ಬಡವರಾಗಿದ್ರು ಸರಿ, ಶ್ರೀಮಂತರಾಗಿದ್ರು ಸರಿ.